ಶ್ರೀಪಾದ ಶ್ರೀವಲ್ಲಭ ಚರಿತಾಮೃತಂ ಅಧ್ಯಾಯ 1 ಶಂಕರ ಭಟ್ಟ ಮತ್ತು ವ್ಯಾಘ್ರೇಶ್ವರ ಶರ್ಮರ ಭೇಟಿ. ಶ್ರೀ ಮಹಾಗಣಾಧಿಪತಿ ಶ್ರೀ ಮಹಾಸರಸ್ವತಿ, ನನ್ನ ಗುರು ಪರಂಪರೆ ಶ್ರೀ ಕೃಷ್ಣ ಭಗವಾನ್ ಮತ್ತು ಎಲ್ಲ ದೇವತೆಗಳಿಗೆ ನನ್ನ ವಂದನೆಗಳನ್ನು ಅರ್ಪಿಸುತ್ತಾ, ನಾನು ಅನೇಕ ಬ್ರಹ್ಮಾಂಡಗಳ ಪ್ರಭುವಾದ ದತ್ತಾತ್ರೇಯನ ಇತ್ತೀಚಿನ ಅವತಾರ ಶ್ರೀಪಾದ ಶ್ರೀವಲ್ಲಭರ ಮಹಿಮೆಯನ್ನು ವರ್ಣಿಸಲು ಪ್ರೇರಿತನಾಗಿದ್ದೇನೆ. ಶ್ರೀ ದತ್ತಾತ್ರೇಯರು ನಿತ್ಯ ಸತ್ಯವಾದವರು. ಈ ಕಲಿಯುಗದಲ್ಲಿ ದತ್ತಾತ್ರೇಯರು ಆಂಧ್ರ ಪ್ರದೇಶದ ಗೋದಾವರಿ ಪ್ರಾಂತ್ಯದಲ್ಲಿರುವ ಪೀಠಾಪುರ ಎಂಬ ನಗರದಲ್ಲಿ ಶ್ರೀಪಾದ ಶ್ರೀವಲ್ಲಭರಾಗಿ ಅವತರಿಸಿದ್ದಾರೆ. ಆತನ ದಿವ್ಯ ಲೀಲೆಯ ಮಹಿಮೆಯನ್ನು ವಿವರವಾಗಿ ಹೇಳುವುದು ಮಹಾಪಂಡಿತರಿಗೂ ಅಸಾಧ್ಯ. ನಾನು ಸಂಪೂರ್ಣ ಅನಕ್ಷರಸ್ಥ ಮತ್ತು ಅಜ್ಞಾನಿ. ಆದ್ದರಿಂದ ನನ್ನ ಈ ಜೀವಿತ ವೃತ್ತಾಂತವನ್ನು ಚಿತ್ರಿಸಲು ಮಾಡುತ್ತಿರುವ ಪ್ರಯತ್ನವು ಆತನ ಇಚ್ಛೆ, ದಿವ್ಯ ಆಜ್ಞೆ ಮತ್ತು ದಿವ್ಯ ಆಶೀರ್ವಾದಗಳ ಪರಿಣಾಮವಾಗಿದೆ ಎಂಬುದಾಗಿ ಸಮರ್ಪಕವಾಗಿ ನಿವೇದಿಸುತ್ತಿದ್ದೇನೆ. ನನ್ನ ಹೆಸರು ಶಂಕರ್ ಭಟ್ಟ. ನಾನು ಕರ್ನಾಟಕ ರಾಜ್ಯಕ್ಕೆ ಸೇರಿದವನು. ನಾನು ಸ್ಮಾರ್ತ ಬ್ರಾಹ್ಮಣ ಸಂಪ್ರದಾಯದಿಂದ ಬಂದವನಾಗಿದ್ದು ಭಾರದ್ವಾಜ ಗೋತ್ರಕ್ಕೆ ಸೇರಿದವನು. ನಾನು ಪುಣ್ಯಕ್ಷೇತ್ರ ಉಡುಪಿಗೆ ಶ್ರೀ ಕೃಷ್ಣನ ದರ್ಶನಕ್ಕಾಗಿ ಯಾತ್ರೆಗೆ ಹೋಗಿದ್ದೆ. ಅಲ್ಲಿ ಅವರ ಮಸ್ತಕವನ್ನು ಅಲಂಕರಿಸಿರುವ ಸುಂದರ ಮತ್ತು ನೀಳವಾದ ನವಿಲುಗರಿಯೊಂದಿಗಿನ ಬಾಲಕೃಷ್ಣನ ದರ್ಶನ ನನಗೆ ದೊರಕಿತು. ಅವರು ನನ್ನನ್ನು ಕನ್ಯಾಕುಮಾರಿಯ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಿಯ ದರ್ಶನಕ್ಕೆ ಹೋಗಲು ಆಜ್ಞಾಪಿಸಿದರು. ನಾನು ಅಲ್ಲಿ 3 ಸಾಗರಗಳ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿದೆ. ಅಂದು ಮಂಗಳವಾರ ದೇವಿಯ ದರ್ಶನಕ್ಕೆ ದೇವಸ್ಥಾನ ಪ್ರವೇಶಿಸಿದೆ. ಅರ್ಚಕರು ಅತ್ಯಂತ ಭಕ್ತಿಪೂರ್ವಕವಾಗಿ ಮಾಡುತ್ತಿದ್ದರು. ಅವರು ನನ್ನಿಂದ ಕೆಂಪು ಬಣ್ಣದ ಹೂಗಳನ್ನು ಪಡೆದು ಆಕೆಯನ್ನು ಪೂಜಿಸಲು ಪ್ರಾರಂಭಿಸಿದರು. ಆ ಸಮಯದಲ್ಲಿ ತಾಯಿ ನನ್ನ ಕಡೆ ಕರುಣಾ ದೃಷ್ಟಿಯಿಂದ ನೋಡುತ್ತಾ, ಶಂಕರ, ನಿನ್ನ ಹೃದಯದ ಪವಿತ್ರ ಭಕ್ತಿಯಿಂದ ಸಂತೋಷಗೊಂಡಿದ್ದೇನೆ. ಕುರುವಪುರಕ್ಕೆ ಹೋಗಿ ಶ್ರೀಪಾದ ಶ್ರೀವಲ್ಲಭರ ದರ್ಶನವನ್ನು ಪಡೆ. ನಿನ್ನ ಜನ್ಮದ ಪರಿಪೂರ್ಣತೆಯನ್ನು ಹೊಂದು. ಶ್ರೀಪಾದ ಶ್ರೀವಲ್ಲಭರ ದರ್ಶನದಿಂದಲೇ ಅಜ್ಞಾನಕ್ಕೆ ತಿಳಿಯದ ಅನುಭವವು ನಿನ್ನ ಮನಸ್ಸು, ಆತ್ಮ, ಎಲ್ಲ ಇಂದ್ರಿಯಗಳಿಗೆ ದೊರಕುತ್ತದೆ ಎಂದು ಹೇಳಿದರು. ಹೀಗೆ ತಾಯಿಯ ಕೃಪೆಯನ್ನು ಪಡೆದು ಆ ಪುಣ್ಯಕ್ಷೇತ್ರದಿಂದ ಹೊರಟೆ. ನನ್ನ ಪ್ರಯಾಣದಲ್ಲಿ ಕನ್ಯಾಕುಮಾರಿಯಿಂದ ಸ್ವಲ್ಪ ದೂರದಲ್ಲಿ ಇರುವ ಮರುತ್ವಮಲೈ ಎಂಬ ಗ್ರಾಮವನ್ನು ತಲುಪಿದೆ. ಹನುಮಂತನು ಹಿಮಾಲಯದಿಂದ ಸಂಜೀವಿನಿ ಪರ್ವತವನ್ನು ಹೊತ್ತುಕೊಂಡು ಬರುವಾಗ ಅದರ ಒಂದು ಸಣ್ಣ ತುಣುಕು ಇಲ್ಲಿ ಬಿದ್ದಿತಂತೆ. ಆದ್ದರಿಂದ ಈ ಗ್ರಾಮವನ್ನು ಮರುತ್ವಮಲೈ ಎಂದು ಕರೆಯುತ್ತಾರೆ ಎಂದು ತಿಳಿದುಕೊಂಡೆ. ಮರುತ್ವಮಲೈ ಗ್ರಾಮದ ಪರ್ವತವು ಮನೋಹರವಾಗಿ ಕಾಣುತ್ತದೆ. ಅಲ್ಲಿ ಕೆಲವು ಗುಹೆಗಳಿವೆ. ಆ ಪ್ರದೇಶವು ಹಿಮಾಲಯದ ಭಾಗವಾಗಿದೆ ಮತ್ತು ಅಪ್ರತ್ಯಕ್ಷ ರೂಪದಲ್ಲಿ ತಪಸ್ಸು ಮಾಡುತ್ತಿರುವ ಸಿದ್ಧ ಪುರುಷರು ಇಲ್ಲಿ ವಾಸವಾಗಿದ್ದಾರೆ ಎಂಬುದನ್ನು ತಿಳಿದುಕೊಂಡೆ. ನಾನು ಆ ಗುಹೆಯೊಳಗೆ ಹುಡುಕಾಡುತ್ತಿದ್ದೆ. ಒಬ್ಬ ಮಹಾನ್ ಪುರುಷನನ್ನಾದರೂ ನೋಡಲು ಸಾಧ್ಯವಾಗುವುದೋ ಎಂದು ಆಶಿಸುತ್ತಾ, ಅವರಲ್ಲಿ ಯಾರನ್ನಾದರೂ ನೋಡಿದರೆ ನಾನು ಅದೃಷ್ಟಶಾಲಿ ಎಂಬ ಭಾವನೆ ಇತ್ತು. ಆದರೆ ಅಲ್ಲಿ ಒಂದು ಹುಲಿ ಒಂದು ಗುಹೆಯ ಪ್ರವೇಶ ದ್ವಾರದಲ್ಲಿ ನಿಂತಿತ್ತು. ಹುಲಿಯ ದರ್ಶನದಿಂದ ನನ್ನ ಎಲ್ಲ ಅಂಗಾಂಗಗಳು ಕಂಪಿಸುತ್ತಾ ಗಡಗಡ ನಡುಗಲು ಪ್ರಾರಂಭವಾಯಿತು. ಭಯದಿಂದ ಕಳವಳಗೊಂಡೆ. ಕೂಡಲೇ ಶ್ರೀಪಾದ ಶ್ರೀವಲ್ಲಭ ದತ್ತಪ್ರಭು ಎಂದು ಎದೆಗುಂದಿದ ಸ್ಥಿತಿಯಲ್ಲಿ ಕೂಗಿದೆ. ಹುಲಿ ಮುಂದೆ ಬಂದು ಸ್ತಬ್ಧವಾಗಿ ನಿಂತಿತು. ಆಗ ಒಬ್ಬ ವೃದ್ಧ ಸಾಧು ಆ ಗುಹೆಯಿಂದ ಹೊರಬಂದರು. ಮರುತ್ವಮಲೈ ಪ್ರದೇಶವನ್ನೆಲ್ಲ ಶ್ರೀಪಾದ ಶ್ರೀವಲ್ಲಭ ಎಂಬ ಹೆಸರಿನ ಪ್ರತಿಧ್ವನಿಯು ತುಂಬಿತ್ತು. ನಂತರ ಆ ವೃದ್ಧ ಸಾಧುವು, ಮಗನೇ, ನೀನು ಪರಿಪೂರ್ಣನು. ಮಹಾಸಿದ್ಧರು, ಮಹಾಯೋಗಿಗಳು, ಜ್ಞಾನಿಗಳು ಮತ್ತು ನಿರ್ವಿಕಲ್ಪ ಸಮಾಧಿಯಲ್ಲಿ ನೆಲೆಸಿರುವ ಪರಮಹಂಸರು ಮಾತ್ರ ಈ ಕಲಿಯುಗದಲ್ಲಿ ದತ್ತಪ್ರಭುವು ಶ್ರೀಪಾದ ಶ್ರೀವಲ್ಲಭರಾಗಿ ಅವತರಿಸಿರುವುದನ್ನು ಅರಿಯುತ್ತಾರೆ. ನೀನು ಇಲ್ಲಿ ಬರಲು ಸಾಧ್ಯವಾಗಿದ್ದು ನಿನ್ನ ಅದೃಷ್ಟ. ಇದು ಆಧ್ಯಾತ್ಮಿಕ ಹಿನ್ನೆಲೆಯ ಭೂಮಿ, ಸಿದ್ಧ ಭೂಮಿ.
ನಿನ್ನ ಆಶಯ ಪೂರ್ತಿಯಾಗುತ್ತದೆ. ಶ್ರೀಪಾದನ ದರ್ಶನ ನಿನಗೆ ಖಂಡಿತವಾಗಿಯೂ ಸಿಗುತ್ತದೆ. ಆ ಗುಹೆಯ ಪ್ರವೇಶ ದ್ವಾರದಲ್ಲಿರುವ ಹುಲಿ ಒಂದು ಜ್ಞಾನಿ. ಆತನಿಗೆ ನಮಸ್ಕಾರ ಮಾಡು ಎಂದು ಹೇಳಿದರು. ನಂತರ ನಾನು ಆ ಹುಲಿಯ ರೂಪದಲ್ಲಿದ್ದ ಆ ಜ್ಞಾನಿಗೆ ನಮಸ್ಕಾರ ಮಾಡಿದೆ. ತಕ್ಷಣವೇ ಹುಲಿಯು ಓಂ ಎಂಬ ಶಬ್ದವನ್ನು ಝೇಂಕಾರ ಮಾಡಿತು. ಆ ಗರ್ಜನೆಯ ಶಬ್ದದಿಂದ ಮರುತ್ವಮಲೈ ಪ್ರತಿಧ್ವನಿಸಿತು. ಮತ್ತೆ ಅದು ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ ಎಂಬ ಪ್ರಾರ್ಥನೆಯನ್ನು ಸಹ ಮೊಳಗಿಸಿತು. ನಾನು ಆ ಅದ್ಭುತ ದೃಶ್ಯವನ್ನು ವೀಕ್ಷಿಸುತ್ತಿದ್ದೆ. ಹುಲಿಯ ರೂಪದಿಂದ ಒಬ್ಬ ದಿವ್ಯ ತೇಜಸ್ಸಿನ ಮನುಷ್ಯನಾಗಿ ಬದಲಾದನು. ಆ ದಿವ್ಯ ತೇಜಸ್ಸಿನ ವ್ಯಕ್ತಿಯು ವೃದ್ಧ ಋಷಿಗೆ ವಂದನೆ ಸಲ್ಲಿಸಿ ತನ್ನ ಕಾಂತಿಯುತ ದೇಹದೊಂದಿಗೆ ಆಕಾಶಕ್ಕೆ ಹಾರಿಹೋದ. ನನ್ನ ಮುಂದಿದ್ದ ಸಾಧುಗಳು ನಗುತ್ತಾ ನನ್ನನ್ನು ಗುಹೆಯೊಳಗೆ ಬಾ ಎಂದು ಕರೆದರು. ನಾನು ಮೌನವಾಗಿ ಗುಹೆಯೊಳಗೆ ಪ್ರವೇಶಿಸಿದೆ. ಸಾಧುಗಳ ಕಣ್ಣಿಂದ ಕರುಣೆಯ ಧಾರೆಯು ಹರಿಯುತ್ತಿತ್ತು. ಅವರು ತಮ್ಮ ಇಚ್ಛಾಶಕ್ತಿಯಿಂದ ಅಗ್ನಿಯನ್ನು ಸೃಷ್ಟಿಸಿದರು. ಪವಿತ್ರ ವಸ್ತುಗಳು, ಕೆಲವು ಮಿಠಾಯಿ ಮತ್ತು ಹಣ್ಣುಗಳನ್ನು ಯಜ್ಞಕ್ಕೆ ಸಮರ್ಪಿಸಲು ಸಿದ್ಧಪಡಿಸಿದರು. ಅವರು ಆ ವಸ್ತುಗಳನ್ನು ವೇದ ಮಂತ್ರಗಳನ್ನು ಪಠಿಸುತ್ತಾ ಪವಿತ್ರವಾದ ಅಗ್ನಿಗೆ ಸಮರ್ಪಿಸಿದರು. ಆ ವಯೋವೃದ್ಧ ಸಾಧುಗಳು ಹೀಗೆ ಹೇಳಿದರು: ಯಜ್ಞ, ಯಾಗ ಮೊದಲಾದ ಸಕಲ ಧಾರ್ಮಿಕ ಕರ್ಮಗಳು ಜಗತ್ತಿನಲ್ಲಿ ನಾಶವಾಗುತ್ತಿವೆ. ಮಹಾಪಂಚಭೂತಗಳಿಂದ ಲಾಭ ಗಳಿಸುತ್ತಿರುವ ಮಾನವ ಪಂಚಭೂತಗಳ ರೂಪವಾದ ದೇವರನ್ನು ಮರೆತು ಬಿಟ್ಟಿದ್ದಾನೆ. ದೇವತೆಗಳ ಸಂತೃಪ್ತಿಗಾಗಿ ಯಜ್ಞಗಳನ್ನು ಮಾಡಬೇಕು. ಯಜ್ಞಗಳಿಂದ ದೇವತೆಗಳು ಸಂತೃಪ್ತರಾಗುತ್ತಾರೆ. ಅವರ ಕೃಪೆಯಿಂದ ಪ್ರಕೃತಿಗೆ ಅನುಕೂಲವಾಗುತ್ತದೆ. ಪ್ರಕೃತಿಯ ಯಾವುದೇ ಶಕ್ತಿಯ ವೈರತ್ವವನ್ನು ಪಡೆದರೆ ಮಾನವನು ಬದುಕಲು ಸಾಧ್ಯವಿಲ್ಲ. ಪ್ರಕೃತಿಯ ಶಕ್ತಿಗಳನ್ನು ಸಂತೃಪ್ತಪಡಿಸದಿದ್ದರೆ ವಿಪತ್ತುಗಳು ಸಂಭವಿಸುತ್ತವೆ. ಮಾನವನು ಧಾರ್ಮಿಕ ಮಾರ್ಗದಿಂದ ದೂರವಾದಾಗ ಪ್ರಕೃತಿಯ ಶಕ್ತಿಗಳಿಂದ ಭಯಾನಕ ಘಟನೆಗಳು ಸಂಭವಿಸುತ್ತವೆ. ನಾನು ಈ ಯಜ್ಞವನ್ನು ಜಗತ್ತಿನ ಕಲ್ಯಾಣಕ್ಕಾಗಿ ನಡೆಸಿದನು. ಯಜ್ಞ ಎನ್ನುವುದು ಸಂಯೋಜನೆ ಎಂಬ ಅರ್ಥವನ್ನು ಪಡೆಯುತ್ತದೆ. ನಿನ್ನ ಅದೃಷ್ಟವೆಂಬಂತೆ ನೀನು ಈ ಯಜ್ಞವನ್ನು ಸಾಕ್ಷಾತ್ಕಾರಗೊಳಿಸಿಕೊಂಡಿದ್ದೀಯ. ಈ ಯಜ್ಞವನ್ನು ನೋಡಿದ ಫಲವಾಗಿ ನೀನು ಶ್ರೀ ದತ್ತನ ಅವತಾರವಾದ ಶ್ರೀಪಾದ ಶ್ರೀವಲ್ಲಭರ ದರ್ಶನವನ್ನು ಪಡೆಯುತ್ತೀಯ. ಇದು ನೀನು ಪಡೆದಿರುವ ಅಪರೂಪದ ಭಾಗ್ಯ. ಅನೇಕ ಜನ್ಮಗಳಲ್ಲಿ ಗಳಿಸಿದ ಪುಣ್ಯವು ತಕ್ಷಣವೇ ಫಲಿಸಿ ಇಂತಹ ಅಪರಿಮಿತವಾದ ಭಾಗ್ಯವನ್ನು ನೀಡುತ್ತದೆ ಎಂದು ಆ ಸಾಧುಗಳು ಹೇಳಿದರು. ನಾನು ಆ ಮಹಾಪುರುಷನಿಗೆ ನಮಸ್ಕಾರ ಮಾಡಿ, ನಾನು ಪಂಡಿತನೂ ಅಲ್ಲ, ಯೋಗಿಯೂ ಅಲ್ಲ, ಕಡೆಯ ಪಕ್ಷ ಭಕ್ತನೂ ಅಲ್ಲ, ನಾನು ಅಜ್ಞಾನಿ. ದಯವಿಟ್ಟು ನನ್ನ ಮೇಲೆ ಪೂರ್ಣ ಕರುಣೆ ತೋರಿ ಕೆಲವು ನನ್ನ ಸಂದೇಹಗಳನ್ನು ನಿವಾರಿಸಿ ಎಂದು ಬೇಡಿದೆ. ಆ ಸಾಧುಗಳು ಕೂಡ ಅದಕ್ಕೆ ಒಪ್ಪಿಕೊಂಡರು. ನಂತರ ನಾನು ಹೀಗೆ ಪ್ರಾರ್ಥಿಸಿದೆ: ಓ ಮಹಾತ್ಮರೇ, ನಾನು ಶ್ರೀ ಕನ್ನಿಕಾ ಪರಮೇಶ್ವರಿಯನ್ನು ಭೇಟಿಯಾಗಿ ಅವಳು ಶ್ರೀಪಾದ ಶ್ರೀವಲ್ಲಭನ ದರ್ಶನಕ್ಕಾಗಿ ಕುರುವಪುರಕ್ಕೆ ಹೋಗುವಂತೆ ಪ್ರೇರೇಪಿಸಿದಳು. ಇಲ್ಲಿ ನಾನು ನಿಮ್ಮನ್ನು ಮತ್ತು ಹುಲಿಯ ರೂಪದಲ್ಲಿನ ಆ ಮಹಾಪುರುಷನನ್ನು ನೋಡಿದೆನು. ಹುಲಿ ರೂಪದಲ್ಲಿರುವ ಆ ಮಹಾಪುರುಷರು ಯಾರು? ವಾಸ್ತವವಾಗಿ ಶ್ರೀಪಾದ ಶ್ರೀವಲ್ಲಭರು ಯಾರು? ದಯವಿಟ್ಟು ನನ್ನ ಸಂದೇಹಗಳನ್ನು ಪರಿಹರಿಸಿ ನನ್ನನ್ನು ಅನುಗ್ರಹಿಸಿ ಎಂದು ಕೋರಿದನು. ಆ ಸಾಧುಗಳು ತನ್ನ ವಿವರಣೆಯನ್ನು ಪ್ರಾರಂಭಿಸಿದರು. ಮಗು, ಆಂಧ್ರ ಪ್ರದೇಶದ ಗೋದಾವರಿ ಪ್ರದೇಶದಲ್ಲಿ ಆತ್ರೇಯಪುರವೆಂಬ ಪ್ರಾಚೀನ ಗ್ರಾಮವಿದೆ. ಅಲ್ಲಿ ಸಿದ್ಧರಾದ ಅತ್ರಿ ಮಹರ್ಷಿ ತಪಸ್ಸು ನಡೆಸಿದ ಭೂಮಿಯಾಗಿತ್ತು. ಆ ಗ್ರಾಮದಲ್ಲಿ ಕಾಶ್ಯಪ ಗೋತ್ರದ ಒಂದು ಪರಂಪರಾಗತ ಕುಟುಂಬದಲ್ಲಿ ಒಬ್ಬ ಬ್ರಾಹ್ಮಣನು ಜನಿಸಿದನು. ಅವನಿಗೆ ವ್ಯಾಘ್ರೇಶ್ವರ ಶರ್ಮನೆಂದು ಹೆಸರಿಟ್ಟರು. ಅವನ ತಂದೆ ಮಹಾವಿದ್ವಾಂಸರಾಗಿದ್ದರು. ಮಗ ಅದೃಷ್ಟಶಾಲಿ, ಆದರೆ ಬೇಜವಾಬ್ದಾರಿಯಿಂದ ದೀರ್ಘಕಾಲದಿಂದ ಶಿಕ್ಷಣ ಪಡೆಯುತ್ತಿದ್ದರೂ ದಿನದ ನಿಯಮಿತ ಸಮಯಗಳಲ್ಲಿ ಗಾಯತ್ರಿ ಮಂತ್ರವನ್ನು ಪಠಿಸಲು ಸಹ ಅವನಿಗೆ ಸಾಧ್ಯವಾಗುತ್ತಿರಲಿಲ್ಲ. ಅವನು ಕೇವಲ ಸಂಸ್ಕೃತ ಪದಗಳನ್ನು ಉಚ್ಚರಿಸಬಲ್ಲವನಾಗಿದ್ದನು. ಇತರರ ಹೀಯಾಳಿಕೆಯಿಂದ ಅವನು ಚಂಚಲಗೊಂಡ. ಅವನ ತಾಯಿ ತಂದೆಗಳನ್ನು ಅವಮಾನಿಸುತ್ತಿದ್ದರು.
ಒಬ್ಬ ಬ್ರಾಹ್ಮಣ ಪುರೋಹಿತನಾಗಿದ್ದರೂ ಅವನನ್ನು ಯಾವುದೇ ಶುಭ ಕಾರ್ಯಗಳಿಗೆ ಕರೆಯುತ್ತಿರಲಿಲ್ಲ. ಅವನಿಗೆ ಶ್ರಾದ್ದ ಕರ್ಮಗಳಿಗೆ ಮಾತ್ರ ಭಾಗವಹಿಸುವಂತೆ ಕೇಳಿಕೊಳ್ಳುತ್ತಿದ್ದರು. ಈ ಕೃತ್ಯಗಳು ಆಗಿನ ಪದ್ಧತಿಯಲ್ಲಿ ಅತ್ಯಂತ ನೀಚವೆಂದು ಪರಿಗಣಿಸಲಾಗಿತ್ತು ಮತ್ತು ಶಿಕ್ಷಣವನ್ನೂ ಅರಿತಿಲ್ಲದ ಅಶಿಕ್ಷಿತ ಬ್ರಾಹ್ಮಣರಿಂದ ಮಾಡಲಾಗುತ್ತಿತ್ತು. ಹೀಗಿದ್ದಾಗ ಅವನಿಗೆ ಅವನ ಮೇಲೆಯೇ ಅಪಾರವಾದ ಬೇಸರ ಉಂಟಾಯಿತು. ಆಗ ಅವನು, ಹಿಮಾಲಯದಲ್ಲಿ ಮಹಾ ತಪಸ್ವಿಗಳು ಇರುತ್ತಾರೆ, ಅವರನ್ನು ಭೇಟಿಯಾಗಿ ಅವರ ಕೃಪೆಯಿಂದ ಆತ್ಮಜ್ಞಾನವನ್ನು ಅರಿತುಕೊಳ್ಳಲು ಸಾಧ್ಯ ಎಂಬುದನ್ನು ಕೇಳಿದ್ದ. ಅವರಿಂದ ಸರಿಯಾದ ಮಾರ್ಗವನ್ನು ತೋರಿಸಿರೆಂದು ಕೋರಬೇಕೆಂದು ಕೊಂಡನು. ಒಂದು ಬೆಳಗ್ಗಿನ ಕನಸಿನಲ್ಲಿ ಅವನಿಗೆ ಅಶ್ವಿನಿ ದೇವತೆಯು ದಿವ್ಯ ಪ್ರಭೆಯಿಂದ ಬೆಳಗುತ್ತಿರುವಂತೆ ಕಾಣಿಸಿತು. ಆ ದೇಹವು ಆಕಾಶದಿಂದ ಭೂಮಿಗೆ ಇಳಿದು ಬಂದು ಆ ದೇವಾಲಯದಲ್ಲಿ ಪಾದಗಳು ಸ್ಪರ್ಶಿಸಿದಾಗ ಭೂಮಿಯು ಸ್ವರ್ಗದಂತೆ ಪ್ರಕಾಶಮಾನವಾಗಿ ಆವರಿಸಿತು. ಆ ದೇವತೆಯು ನಿಧಾನವಾಗಿ ವ್ಯಾಘ್ರೇಶ್ವರ ಶರ್ಮನ ಬಳಿಗೆ ಬಂದು, ನಾನು ಇಲ್ಲಿದ್ದಾಗ ನಿನಗೇನು ಭಯ? ನನ್ನ ಮತ್ತು ಈ ಗ್ರಾಮದ ನಡುವೆ ಋಣಾನುಬಂಧವಿದೆ. ನೀನು ಹಿಮಾಲಯದ ಬದರಿಕಾಶ್ರಮಕ್ಕೆ ಹೋಗಿ ಶುಭ ಫಲವನ್ನು ಪಡೆ ಎಂದು ತಿಳಿಸಿ ಆ ದೇವತೆಯು ಮಾಯವಾಯಿತು. ವ್ಯಾಘ್ರೇಶ್ವರ ಶರ್ಮನು ಬದರಿಕಾಶ್ರಮಕ್ಕೆ ಬಂದನು. ಅವನು ಬರುವ ದಾರಿಯಲ್ಲೆಲ್ಲ ಅಲ್ಪ ಪ್ರಯತ್ನದಿಂದಲೇ ಆಹಾರ ದೊರೆಯುತ್ತಿತ್ತು. ಆದರೆ ಪ್ರಯಾಣದ ಹಾದಿಯಲ್ಲಿ ಒಂದು ನಾಯಿ ಅವನ ಹಿಂದೆ ಅನುಸರಿಸುತ್ತಿತ್ತು. ಅವನು ನಾಯಿಯೊಡನೆ ಬದರಿಕಾಶ್ರಮಕ್ಕೆ ಬಂದು ಸೇರಿದನು. ಅಲ್ಲಿ ಅವನು ಊರ್ವಶಿ ಕುಂಡದಲ್ಲಿ ಪವಿತ್ರ ಸ್ನಾನ ಮಾಡಿದನು. ನಾಯಿಯೂ ಸಹ ಅವನೊಡನೆ ಪವಿತ್ರ ಸ್ನಾನ ಮಾಡಿತು. ಆ ಸಮಯದಲ್ಲಿ ಮಹಾತ್ಮರು ತನ್ನ ಶಿಷ್ಯರೊಡನೆ ಧರ್ಮಾರ್ಥ ಕಾರ್ಯಕ್ಕಾಗಿ ಊರ್ವಶಿ ಕುಂಡಕ್ಕೆ ಬಂದರು. ವ್ಯಾಘ್ರೇಶ್ವರನು ಅವನ ಪಾದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ಅವನನ್ನು ಶಿಷ್ಯನಾಗಿ ಸ್ವೀಕರಿಸುವಂತೆ ವಿನಂತಿಸಿದನು. ಇವನ ವಿನಂತಿಗೆ ಮೆಚ್ಚಿ ಮಹಾಪುರುಷನು ವ್ಯಾಘ್ರೇಶ್ವರನನ್ನು ತನ್ನ ಶಿಷ್ಯನನ್ನಾಗಿ ಸ್ವೀಕರಿಸಿದ ತಕ್ಷಣದಲ್ಲಿ ನಾಯಿಯು ಮಾಯವಾಯಿತು. ಆ ಮಹಾಪುರುಷನು ಹೀಗೆ ಹೇಳಿದನು, ವ್ಯಾಘ್ರೇಶ್ವರ, ನೀನು ಅನಿರೀಕ್ಷಿತವಾಗಿ ಈಗಿನ ಹುಟ್ಟಿಗೆ ಪರಿಗಣಿತನಾಗಿರುವ ಪೂರ್ವಜನ್ಮದ ಪುಣ್ಯದ ಅವತಾರ. ಈ ಕಾಲದಲ್ಲಿ ತುಂಬಾ ತೊಂದರೆ ಪಟ್ಟು ಇಲ್ಲಿಗೆ ಬಂದಿರುವೆ ಮತ್ತು ಊರ್ವಶಿ ಕುಂಡದಲ್ಲಿ ಸ್ನಾನ ಮಾಡಿರುವೆ. ನವನಾರಾಯಣರ ತಪೋಭೂಮಿ ಆಗಿರುವುದರಿಂದ ನೀನು ಇಲ್ಲಿಗೆ ಆಕರ್ಷಿತನಾಗಿದ್ದೀಯ. ಇವೆಲ್ಲ ಶ್ರೀಪಾದ ಶ್ರೀವಲ್ಲಭನ ಕೃಪೆ. ವ್ಯಾಘ್ರೇಶ್ವರ ಶರ್ಮ ಅವರಿಗೆ ಪಾದಾಭಿವಂದನೆಗಳನ್ನು ಮಾಡಿ, ಗುರುವೇ, ಶ್ರೀಪಾದ ಶ್ರೀವಲ್ಲಭರು ಯಾರು? ಅವರ ಕೃಪೆ ನನ್ನ ಮೇಲೆ ಹೇಗಾಯಿತು ಎಂದು ಕೇಳಿದನು. ಆ ಮಹಾತ್ಮರು ಅವನ ಪ್ರಶ್ನೆಗಳಿಗೆ ವಿಸ್ತಾರವಾಗಿ ಉತ್ತರ ನೀಡಿದರು. ಮಗು, ಶ್ರೀಪಾದ ಶ್ರೀವಲ್ಲಭನು ನಮ್ಮ ದತ್ತಪ್ರಭುವೇ ಆಗಿದ್ದಾರೆ. ತ್ರೇತಾಯುಗದಲ್ಲಿ ಭಾರದ್ವಾಜ ಮಹರ್ಷಿ ಪೀಠಾಪುರದಲ್ಲಿ ಸವಿತ್ರ ಕಾಟಕ ಚಯನ ಎಂಬ ಯಜ್ಞವನ್ನು ನಡೆಸಿದರು. ಅವನು ಆ ಸಮಯದಲ್ಲಿ ಶಿವ ಮತ್ತು ಪಾರ್ವತಿಯನ್ನು ಆ ಕಾರ್ಯಕ್ಕಾಗಿ ಆಹ್ವಾನಿಸಿದ. ಶಿವ ಮತ್ತು ಪಾರ್ವತಿಯಿಂದ ಭಾರದ್ವಾಜ ವಂಶದಲ್ಲಿ ಹುಟ್ಟುವ ಅನೇಕ ಮಹಾಪುರುಷರು, ಸಿದ್ಧರು ಮತ್ತು ಯೋಗಿಗಳು ಹುಟ್ಟುತ್ತಾರೆ ಎಂದು ಹೇಳಲಾಗಿದೆ. ಈ ಬ್ರಾಹ್ಮಣ ಮತ್ತು ಸಾಂದ್ರ ಸಿಂಧು ವೇದಗಳು ಭಾರತದ ಇತರ ಭಾಗಗಳಲ್ಲಿ ಹಾದು ಹೋಗಿದ್ದರೂ ಕಲ್ಕಿಯು ಅವತರಿಸಿರುವ ನಾಡಾದ ಶಾಂಬಳ್ಳ ಗ್ರಾಮದಲ್ಲಿ ಈ ಗ್ರಂಥಗಳು ಅತ್ಯಂತ ಸವಿಶೇಷವಾಗಿ ಕಾವಲಾಗಿ ಉಳಿದುಕೊಂಡಿವೆ. ಕಲಿಯುಗದ ಕೊನೆಯಲ್ಲಿ ಮತ್ತು ಸತ್ಯಯುಗದ ಪ್ರಾರಂಭದಲ್ಲಿ ಶ್ರೀಪಾದ ಶ್ರೀವಲ್ಲಭ ಶ್ರೀದತ್ತನ ಅವತಾರ ಸಶರೀರನಾಗಿ ಪೀಠಾಪುರದಲ್ಲಿ ಇರುತ್ತಾರೆ. ಅನೇಕ ಜನ್ಮಗಳಲ್ಲಿ ಮಾಡಿದ ಪಾಪಗಳು ಕುಗ್ಗಿ ಹೋಗಿ ಒಳ್ಳೆಯ ಕಾರ್ಯಗಳು ಫಲಿಸಲು ಪ್ರಾರಂಭವಾಗುತ್ತದೆ. ದತ್ತದೇವನಲ್ಲಿ ಭಕ್ತಿ ಬೆಳೆಯುತ್ತದೆ. ದತ್ತನ ಮೇಲಿನ ಭಕ್ತಿ ಪೂರ್ಣವಾಗುತ್ತಲೇ ಯಾವ ಯುಗದಲ್ಲಿಯೂ ಎಂತಹ ಸಮಯದಲ್ಲಿಯೂ ಶ್ರೀಪಾದ ಶ್ರೀವಲ್ಲಭನ ದೃಷ್ಟಿ, ಸ್ಪರ್ಶ ಮತ್ತು ಮಾತುಗಳ ಸಂಪತ್ತನ್ನು ನೀಡುತ್ತಾನೆ. ನಿಮ್ಮ ಹಿಂದಿನ ಜನ್ಮಗಳಿಂದ ದೊರೆತ ಪುಣ್ಯ ಕಾರ್ಯಗಳು ಬಲವಾಗಿದ್ದರೆ ಶ್ರೀಪಾದ ಶ್ರೀವಲ್ಲಭನ ಕರುಣೆ ನಿಮ್ಮ ಮೇಲೆ ಪ್ರಸರಿಸುತ್ತದೆ.
ನಾನು ಈಗ ನನ್ನ ಪೂರ್ವಾಚಾರ್ಯ ಮಹಾವತಾರ ಬಾಬಾಜಿಯನ್ನು ಭೇಟಿಯಾಗಲು ಹೋಗುತ್ತೇನೆ. 1 ವರ್ಷದ ನಂತರ ಬರುತ್ತೇನೆ. ನಿಮಗೆ ಆರೋಗ್ಯ ಮತ್ತು ಆತ್ಮಜ್ಞಾನದ ಸಾಧನೆಗಾಗಿ ನಿಮಗೆ ನೆಲೆಯಾಗಿರುವ ಗುಹೆಗಳಲ್ಲಿ ಕ್ರಿಯಾಯೋಗವನ್ನು ಅಭ್ಯಾಸ ಮಾಡಿ ಎಂದು ಮಾರ್ಗದರ್ಶನ ಮಾಡುತ್ತಾ ಆ ಸಿದ್ಧ ಸನ್ಯಾಸಿ ಸಂಜೀವಿನಿ ಪರ್ವತದ ಪ್ರದೇಶಕ್ಕೆ ಹೋದರು. ವ್ಯಾಘ್ರೇಶ್ವರ ಶರ್ಮ ತನಗೆ ನಿಯೋಜಿತ ಗುಹೆಯಲ್ಲಿ ಕುಳಿತುಕೊಂಡಿದ್ದ. ಅವನು ಕ್ರಿಯಾಯೋಗ ಅಥವಾ ಆತ್ಮಜ್ಞಾನದ ಉಪದೇಶದ ವಿಧಾನವನ್ನು ಗ್ರಹಿಸಲು ಸಾಧ್ಯವಾಗಲಿಲ್ಲ. ಅದು ಅವನ ಭಾವನೆ. ಗುರುಗಳು ನನ್ನನ್ನು ಪ್ರೀತಿಯಿಂದ ವ್ಯಾಘ್ರ ಎಂದು ಕರೆದಿದ್ದರು. ಎಲ್ಲ ಋಷಿಮುನಿಗಳು ಹುಲಿಯ ಚರ್ಮದ ಮೇಲೆ ಕುಳಿತು ಧ್ಯಾನ ಮಾಡುತ್ತಿರುತ್ತಾರೆ. ಹುಲಿಯ ಚರ್ಮವು ಯೋಗಿಗಳಿಗೆ ಎಷ್ಟು ಹೆಚ್ಚು ಪುಣ್ಯವನ್ನು ಕೊಡುತ್ತದೆ. ಹೀಗಿದ್ದರೆ ಹುಲಿ ಎಷ್ಟು ಶ್ರೇಷ್ಠವಾಗಿರಬೇಕು ಎಂದು ಗುರೂಜಿ ನನಗೆ ಆತ್ಮಜ್ಞಾನ ಪಡೆಯುವ ಸಾಧನೆ ಮಾಡಲು ಹೇಳಿದ್ದಾರೆ. ಆತ್ಮ ಎಂದರೆ ನಾನೇ. ಇತರರೊಂದಿಗೆ ನನಗೆ ಯಾವ ಸಂಬಂಧ? ನನ್ನ ಹೆಸರು ವ್ಯಾಘ್ರೇಶ್ವರ. ಆದ್ದರಿಂದ ನಾನು ಹುಲಿಯೇ ಆಗಬೇಕು. ನಾನು ಹುಲಿಯ ಮೇಲೆ ಧ್ಯಾನ ಮಾಡಬೇಕು. ಅದು ನನ್ನ ಆತ್ಮಜ್ಞಾನವನ್ನು ಪಡೆಯುವಂತಾಗುತ್ತದೆ ಎಂದುಕೊಂಡನು. 1 ವರ್ಷ ಸುಲಭವಾಗಿ ಕಳೆಯಿತು. ಗುರುಗಳು ಮತ್ತೆ ಅಲ್ಲಿಗೆ ಬಂದರು. ಅವರು ಪ್ರತಿ ಗುಹೆಯನ್ನೂ ಸಂದರ್ಶಿಸಿ ತಮ್ಮ ಶಿಷ್ಯರು ಆಧ್ಯಾತ್ಮಿಕ ಶೋಧನೆಯಲ್ಲಿ ಮಾಡಿರುವ ಸಾಧನೆಗಳ ಪ್ರಗತಿಗೆ ಪರೀಕ್ಷೆ ಮಾಡಿದರು. ಅವರು ವ್ಯಾಘ್ರೇಶ್ವರನ ಗುಹೆಯನ್ನು ಪ್ರವೇಶಿಸಿದಾಗ ಅಲ್ಲಿ ಒಂದು ಹುಲಿ ಮಾತ್ರ ಕುಳಿತಿತ್ತು. ಆತ ಅಲ್ಲಿ ಕಾಣಿಸಲಿಲ್ಲ. ಗುರುಗಳು ಅವರ ಅನುಭವದ ಮೂಲಕ ವಿಷಯವನ್ನು ವಿಶ್ಲೇಷಿಸಿದರು. ವ್ಯಾಘ್ರೇಶ್ವರನು ಹುಲಿಯ ರೂಪದ ಮೇಲೆ ಧ್ಯಾನ ಮಾಡಿರುವುದರಿಂದ ಅವನು ಹುಲಿಯಾಗಿ ಬದಲಾಗಿದ್ದಾನೆ ಎಂಬುದನ್ನು ಅವರು ಗ್ರಹಿಸಿದರು. ಗುರುಗಳು ತನ್ನ ಶಿಷ್ಯನ ಶುದ್ಧ ಹೃದಯ ಮತ್ತು ಆತ್ಮಶುದ್ಧಿಯನ್ನು ನೋಡಿ ಸಂತೋಷಪಟ್ಟರು. ಅವನಿಗೆ ಆಶೀರ್ವಾದ ಮಾಡಿ ಓಂ ಎಂದು ಉಚ್ಚರಿಸುವಂತೆ ಹೇಳಿದರು. ನಂತರ ಯಾವಾಗಲೂ ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ ಎಂಬ ಮಂತ್ರವನ್ನು ಮಾತ್ರ ಹಲವು ಬಾರಿ ಉಚ್ಚರಿಸುವಂತೆ ಹೇಳಿದರು. ಈ ಅಧ್ಯಾಯವು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ.